ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾನು ಬಾಡಿ ಮೆಜರ್ಮೆಂಟ್ನ ತೊಗೊಂಡು ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಮತ್ತು ಬ್ಲೌಸ್ ಪೀಸ್ನ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ನ ಮಾಡಿದ್ದೀನಿ. ನಾರ್ಮಲಾಗಿ ನಾವು ಬಾಡಿ ಮೆಜರ್ಮೆಂಟ್ನ ಕೊಟ್ಟಾಗ ಯಾವ ರೀತಿ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಪೂರ್ತಿ ವಿಡಿಯೋನ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮೊದಲಿಗೆ ನಾನು ಎಕ್ಸ್ಟ್ರಾ ಒಂದು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತಿದ್ದೀನಿ. ಲೆಂತು 13.5 ಹೇಳಿದ್ರು ಅವರು. 13.5 ಇಟ್ಟು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ನೆಕ್ ವಿಡ್ತನ್ನ 2.5 ಇಟ್ಕೊಂಡಿದ್ದೀನಿ. ಶೋಲ್ಡರ್ ವಿಡ್ತನ್ನ 3 ಇಟ್ಕೊಂಡಿದ್ದೀನಿ. 2ರಿಂದ 5.5 ಇಟ್ಕೊಂಡಿದ್ದೀನಿ. ನೆಕ್ ವಿಡ್ತು 2.5, ಶೋಲ್ಡರ್ ವಿಡ್ತು 3, 5.5 ಇಟ್ಕೊಂಡಿದ್ದೀನಿ. ಸುತ್ತಳತೆ ಬಂದು ನಾನು ಮೊನ್ನೆ ವಿಡಿಯೋದಲ್ಲಿ ಏನು ಹಾಕಿದೆ ಅದೇ ಸುತ್ತಳತೆ 37ನ ಎದೆ ಸುತ್ತಳತೆ ಇದು. ಇದನ್ನು ಅರ್ಧ ಮಾಡಿದಾಗ 4 ಭಾಗ ಮಾಡಿದಾಗ 9.25 ಬರುತ್ತೆ. ನಾನು 9.25 ಕರೆಕ್ಟಾಗಿ ಏನು ಬರುತ್ತೆ ಅದನ್ನೇ ಇಟ್ಕೊತೀನಿ. ಎಕ್ಸ್ಟ್ರಾ ಎಲ್ಲ ಏನು ಇಟ್ಕೊಳ್ಳಲ್ಲ. ಅದು ಬೋಟ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚ್ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. ಇದು ನಾರ್ಮಲ್ ಆಗಿರೋದ್ರಿಂದ ಯಾವುದನ್ನು ಕೂಡ ಎಕ್ಸ್ಟ್ರಾ ಇಟ್ಕೊಳ್ಳಲ್ಲ. 9.25ಗೆ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ 3 ಮಾರ್ಕ್ ಮಾಡಿಕೊಂಡು ನಾನು 9.25ಗೆ ಗೆರೆನ ಹಾಕ್ಕೊಡ್ತಿದ್ದೀನಿ. ಗೆರೆ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ 2 ಇಂಚು ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ. ನಾನು ಯಾವಾಗಲೂ 2 ಇಂಚೇ ಬಿಟ್ಕೊತೀನಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು 2.5, 1.5 ಈ ರೀತಿ ಬಿಟ್ಕೋಬೋದು. ನಿಮ್ಮ ಇಷ್ಟ. ಅದು ಹೊಸ್ದಾಗಿ ಕಲಿತಿರೋಂಥರ ಆದರೆ ಆದಷ್ಟು 2 ಇಂಚೇ ಬಿಟ್ಕೋಬೇಕು ಅಂತ ಹೇಳ್ತೀನಿ. ನಾನು ನೆಕ್ ವಿಡ್ತು ಮತ್ತು ಶೋಲ್ಡರ್ ವಿಡ್ತು ಎಷ್ಟಿದೆ ಅಷ್ಟನ್ನೇ ಆರ್ಮೋಲ್ ಡೌನ್ನ ಮಾಡ್ಕೋತೀನಿ. ಆರ್ಮೋಲ್ ಡೌನಿಗೆ ಮಾರ್ಕ್ ಮಾಡಿಕೊಂಡು 5.5ಗೆ ನೋಡಿ ಎಷ್ಟಿದೆ ಅಷ್ಟಕ್ಕೆ 5.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರ್ಮೋಲ್ ಡೌನ್ನ. ಈ ಎಕ್ಸ್ಟ್ರಾ 1/2 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟು ನಾವು 5.5ಗೆ ಮಾರ್ಕ್ ಮಾಡ್ಕೋಬೇಕು. ಅದನ್ನು ಬಿಟ್ಟು 5.5ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಕೊಟ್ಕೊತಿದ್ದೀನಿ. ಆರ್ಮೋಲ್ ಶೇಪ್ನ ಕೊಟ್ಕೊಂಡು 17.5 ಇದೆ. 17.5ನ ಭಾಗ ಮಾಡಿದಾಗ 8.25 ಬರುತ್ತೆ. ಅರ್ಧ ಇಂಚ್ ಏನು ಬಿಟ್ಟಿದ್ದೀನಿ ನಾನು ಎಕ್ಸ್ಟ್ರಾ ಹೊಲಿಗೆಗೆ ಅದನ್ನು ಬಿಟ್ಟು ನಾನು ಅಳತೆ ಮಾಡ್ಕೊತೀನಿ. ಅದನ್ನು ಬಿಟ್ಟು ಅಳತೆ ಮಾಡಿಕೊಂಡೆ ಕರೆಕ್ಟಾಗಿ 8.25 ಕರೆಕ್ಟಾಗಿತ್ತು. ಅದಕ್ಕೋಸ್ಕರ ನಾನು ಇವಾಗ ಕಟಿಂಗ್ ಮಾಡ್ಕೊತಿದ್ದೀನಿ. ಆದಷ್ಟು ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಏನಾದ್ರು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕ್ಲಿಯರಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ನಾನು ಕಟಿಂಗ್ ಮಾಡುವಂಥದ್ದು ಈಸಿ ಮೆಥಡು ಅಂತ ನಾನು ಅನ್ಕೋತೀನಿ. ನಾನು ಬೇರೆ ರೀತಿಯೆಲ್ಲ ಕಟ್ಟಿಂಗ್ ಮಾಡ್ತಿದ್ದೆ, ಆದರೆ ನನಗೆ ಅದೆಲ್ಲ ಅಡ್ಜಸ್ಟ್ ಆಗಲಿಲ್ಲ. ನಾನು ಮಾಡುವಂಥ ಈ ಕಟ್ಟಿಂಗ್ ತುಂಬಾ ಅಡ್ಜಸ್ಟ್ ಆಗಿದೆ ಚೆನ್ನಾಗಿ. ಬೇಗನೆ ಕಲಿಬೋದು ಕೂಡ. ಎಷ್ಟೋ ಜನಕ್ಕೆ ಈ ಕಟ್ಟಿಂಗ್ ತುಂಬಾ ಈಸಿ ಅಂತ ಅನಿಸುತ್ತೆ ಅನ್ಕೋತೀನಿ. ತುಂಬ ಜನ ನಾನು ಕಟ್ಟಿಂಗ್ ಮಾಡೋ ರೀತಿಯೇ ಕಟ್ಟಿಂಗ್ ಮಾಡೋದು ನೋಡಿದ್ದೀನಿ ನಾನು ಕೂಡ. ಆಗಿರಬೇಕಾದ್ರೆ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ ಅನ್ಕೋತೀನಿ. ಇವಾಗ ನೋಡಿ, ಬ್ಯಾಕ್ ಪಾರ್ಟ್ನ ನಾನು ಇಟ್ಕೊಂಡು ಬ್ಯಾಕ್ ಪಾರ್ಟ್ನ ಈ ರೀತಿ ನೀಟಾಗಿ ಇಟ್ಕೊಂಡು 2 ಇಂಚು ಮೇಲ್ಗಡೆ ಮಾರ್ಕ್ ಮಾಡಿಕೊಂಡೆ. ಅದರಿಂದ ಕೆಳಗಡೆಗೆ 1.5 ಇಂಚು ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ಮೊದಲಿಗೆಲ್ಲ ನಾನು ಬಾಕ್ಸ್ ಪಟ್ಟಿನ ಬೇರೆ ಕಟ್ ಮಾಡ್ಕೋತಿದ್ದೆ. ಇವಾಗ ಈ ರೀತಿಯೇ ಕಟ್ ಮಾಡ್ಕೋತೀನಿ. ಮಿಷಿನ್ ಮೇಲೆ ಇಟ್ಕೊಂಡು ವೀಡಿಯೋ ಮಾಡ್ಕೋತಿದ್ದೀನಲ್ಲ, ಅದಕ್ಕೋಸ್ಕರ ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಒಟ್ಟಿಗೆ ಬಾಕ್ಸ್ ಪಟ್ಟಿನೂ ಕೂಡ ಕಟ್ ಮಾಡ್ಕೋತೀನಿ. ನೋಡಿ, ಇವಾಗ ಕಂಕಳಿನ ಸುತ್ತಳತೆ ಮೇಲ್ಗಡೆ ಎಲ್ಲ ಏನಿದೆ ಅದನ್ನೇ ಕಟ್ ಮಾಡಿಕೊಂಡೆ. ನೀಟಾಗಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತಿದ್ದೀನಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ನೀಟಾಗಿ ಎಲ್ಲದನ್ನು ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಇವಾಗ ಫ್ರಂಟಿಗೆ ಮಾರ್ಕ್ ಮಾಡ್ಕೋತೀನಿ. ನಾನು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಯಾವುದನ್ನು ಕೂಡ ಕಟ್ಟಿಂಗ್ ಮಾಡ್ಕೋತಿಲ್ಲ. ಎಷ್ಟೆಷ್ಟಿಗೆ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ನೀಟಾಗಿ ಚುಟ್ಕೊಂಡು ಹಾಕ್ಕೊಂಡಿದ್ದೀನಿ. 8 ಇಂಚ್ ಇದೆ ಅವ್ರದ್ದು ಲೆಂತು, ಫ್ರಂಟ್ ಟೀಪು, ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಂದ ಇವಾಗ ಈ ರೀತಿ ಶೇಪ್ನ ಕೊಟ್ಕೋತೀನಿ. ನೋಡಿ, 13 ಇಟ್ಕೊಂಡಿದ್ದೀನಿ. ಅದನ್ನೇ 2 ಇಂಚು ಲೆಸ್ ಮಾಡಿ 11 ಇಟ್ಕೊಂಡಿದ್ದೀನಿ. 2 ಇಂಚು ಲೆಸ್ ಮಾಡ್ತೀನಿ ಸ್ಪಟರಿಂಗ್ ಪಟ್ಟಿಗೆ. ಅಲ್ಲಿಗೆ 2 ಇಂಚು ಲೆಸ್ ಮಾಡಿ ಈ ರೀತಿ ಶೇಪ್ನ ಕೊಟ್ಕೊಂಡು ಕಟ್ಟಿಂಗ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ ಯಾವಾಗಲೂ ಬ್ಯಾಕ್ ಪಾರ್ಟಿಗಿಂತ 1-1.5 ಇಂಚಷ್ಟು ಉದ್ದ ಇರಬೇಕು ಅಂತ. ಫ್ರಂಟ್ ಪಾರ್ಟ್ ಯಾವಾಗಲೂ ಆದರೂ ಅಷ್ಟೇ ಉದ್ದ ಇರಬೇಕು. ಬ್ಯಾಕ್ ಪಾರ್ಟಿಗಿಂತ 1.5 ಇಂಚು 1 ಇಂಚಷ್ಟು ಉದ್ದನೇ ಇರಬೇಕು. ಆದಷ್ಟು ನಾನು 1.5 ಇಂಚೇ ಇಟ್ಕೋತೀನಿ ಫ್ರಂಟ್ ಪಾರ್ಟ್ ಉದ್ದನ. ಈಗ ನಾನು ಚೆಸ್ಟ್ ಮಾರ್ಕ್ನ ಮಾಡ್ತಿದ್ದೀನಿ. ಆದಷ್ಟು ಎಲ್ಲದೂ ಕೂಡ 1.5-2 ಇಂಚಷ್ಟು ಗ್ಯಾಪ್ ಇಟ್ಟು ನಾವು ಡಾಟ್ನ ಇಟ್ಕೋಬೇಕಾಗತ್ತೆ. 1.5-2 ಇಂಚಷ್ಟು 1.5-2 ಇಂಚಷ್ಟೇ ಇರಬೇಕು. ಅಷ್ಟು ಗ್ಯಾಪ್ನ ಬಿಟ್ಟು ನಾನು ಡಾಟ್ನ ಇಟ್ಕೋತೀನಿ.
ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಬೇಕಾದರೆ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಟೇಪಲ್ಲೆಲ್ಲ ಅಳತೆ ಮಾಡಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಆ ರೀತಿ ನಾವು ಸುಮ್ಮನೆ ಮಾರ್ಕ್ ಮಾಡಿದಾಗ ನೀವು ಬೇಕಾದ್ರೆ ಅಳತೆ ಬ್ಲೌಸಲ್ಲೇ ಏನಿದೆ ಅದನ್ನು ನೋಡಿ ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೋಬೋದು. ಇವಾಗ ನೋಡಿ ಇದನ್ನು ಒಂದು ಅರ್ಧ ಇಂಚು ಕಟ್ ಮಾಡಿಬಿಡ್ತಿದ್ದೀನಿ. ಒಂದು ಅರ್ಧ ಇಂಚು ಕಟ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ಬಾಕ್ಸ್ ಪಟ್ಟಿಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. 3-3.5 ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಶೇಪ್ ಕೊಟ್ಕೊಂಡು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊತೀನಿ. ನಾನು ಆದಷ್ಟು ಬಾಕ್ಸ್ ಪಟ್ಟಿನ ಕಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಪೀಸಸ್ನೆಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಂಡು ಬಿಡ್ತೀನಿ, ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ. ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಟ್ ಮಾಡ್ತೀನಿ ಅಂತ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಹೊಲಿಗೆಗೆ ಒಂದು 1/2 ಇಂಚಿಗೆ ಮೊದಲಿಗೆ ಮಾರ್ಕ್ ಮಾಡ್ಕೋತೀನಿ. ನಾನು ಲೈನಿಂಗ್ ಬ್ಲೌಸಿಗೆಲ್ಲ 1/2 ಇಂಚೇ ಬಿಟ್ಕೋತೀನಿ. ಸಾದಾ ಬ್ಲೌಸ್ ಆದರೆ 1-1.25 ಇಂಚಷ್ಟು ಬಿಟ್ಕೋತೀನಿ, ಯಾಕೆಂದರೆ ಅದನ್ನೇ ಫೋಲ್ಡ್ ಮಾಡಬೇಕಾಗತ್ತಲ್ಲ ಎಮ್ಮಿಂಗಿಗೆ, ಅದಕ್ಕೆ. ಲೈನಿಂಗ್ ಆದರೆ ಈ ರೀತಿ ಇಟ್ಕೋತೀನಿ ನೋಡಿ. ಇವಾಗ ಇದನ್ನು ನಾನು 9ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಂತು ಅವ್ರು 9ವರೆ ಇಡಕ್ಕೆ ಹೇಳಿದ್ರು, 9ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವಿಡ್ತು 5 ಇಟ್ಕೊಂಡಿದ್ದೀನಿ ವಿಡ್ತನ್ನ. ಇವಾಗ ನಾನು 8:45ಗೆ ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ ನೋಡಿ. ಈ ರೀತಿ ಟೇಪ್ನ ಇಟ್ಕೊಂಡು 8:45ಗೆ ಮಾರ್ಕ್ ಮಾಡಿಕೊಂಡೆ. ಒಂದ್ಸಲ ಟೇಪಲ್ಲಿ ಎಷ್ಟಿದೆ ಡೌನು ಅಂತ ಚೆಕ್ ಮಾಡ್ಕೋತೀನಿ. 3 ಇದೆ ನೋಡಿ. ಈ ರೀತಿ ಇನ್ನೊಂದು ಗೆರೆನ ಹಾಕ್ಕೊಂಡು ನೀಟಾಗಿ ಶೇಪ್ನ ಕೊಟ್ಕೋತೀನಿ. ತುಂಬಾ ಈಸಿಯಾಗಿರುತ್ತೆ, ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇರಲ್ಲ. ನಾವು ಒಂದ್ಸಲ ಇಲ್ಲ 2 ಸಲ ಅಳತೆ ಮಾಡಬೇಕಾಗತ್ತಷ್ಟೇ. ನಾನು ಮೊದಲಿಗೆ 9ವರೆ ಇಟ್ಕೊಂಡಿದ್ದೆ, ಈಗ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. 9ವರೆ ಅವರು ಕರೆಕ್ಟ್ ಮೆಜರ್ಮೆಂಟ್ ಹೇಳಿದರು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಈ ರೀತಿ ಇನ್ನೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೀಟಾಗಿ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಎಷ್ಟೋ ಜನ ಸ್ಟಿಚ್ಚಿಂಗ್ನ ತುಂಬ ಈಸಿಯಾಗಿ ಮಾಡ್ತೀರಾ, ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಭಯ ಬೀಳ್ತಿರ್ತೀರಾ. ಯಾವುದೇ ರೀತಿ ಭಯ ಇಲ್ಲದೇ ನೀವು ಕೂಡ ಕಟ್ಟಿಂಗ್ ಮಾಡ್ಬೋದು. ಸಣ್ಣ ಪುಟ್ಟ ತಪ್ಪು ಸಹಜವಾಗಿ ಆಗ್ತಿರುತ್ತೆ, ಹಾಗಂತ ಹೇಳಿ ನಾವು ಕಟ್ಟಿಂಗ್ ಮಾಡೋದನ್ನೇ ನಿಲ್ಲಿಸಬಾರ್ದು. ನೀವು ಪ್ರಯತ್ನ ಪಡ್ತಿದ್ರೆ ತಾನಾಗಿ ಎಲ್ಲ ಕೆಲಸನೂ ಕಲಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಹೆಣ್ಮಕ್ಳು ಅದನ್ನು ಎದುರ್ಕೊಂಡೇ ಕಟ್ಟಿಂಗ್ ಮಾಡಲ್ಲ. ನಾನು ತಿಳಿದಂಗೆ ಸ್ಟಿಚ್ಚಿಂಗ್ನ ಬೇಗ ಮೈಂಡ್ಗೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ, ಆದರೆ ಕಟ್ಟಿಂಗ್ನ ಮಾಡೋದಕ್ಕೆ ಹೆದರುತ್ತಿರ್ತಾರೆ. ನನ್ನ ಹತ್ರ ಬರುವಂಥ ಕಸ್ಟಮರ್ ತುಂಬ ಜನ ಒಂದು ಬ್ಲೌಸ್ ಕಟ್ ಮಾಡಿಕೊಡಿ ಈ ರೀತಿ ಆಗಿದೆ, ಒಂದು ಸ್ಲೀವ್ಸ್ ಕಟ್ ಮಾಡಿಕೊಡಿ ಈ ರೀತಿ ಆಗಿದೆ ಅಂತ ಕೇಳ್ತಾರೆ. ಆದಷ್ಟು ನಾನು ಫ್ರೀ ಟೈಮಲ್ಲಿದ್ದರೆ ಎಷ್ಟೋ ಜನಕ್ಕೆ ಕಟ್ಟಿಂಗ್ ಮಾಡಿಕೊಡ್ತೀನಿ, ನೀವು ಸ್ಟಿಚ್ ಮಾಡ್ಕೊಳ್ಳಿ ಅಂತ. ಆದರೆ ನನಗೆ ಫ್ರೀ ಟೈಮ್ ಇಲ್ಲ ಅಂದಾಗ ನಾನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಬಂದು ಕೇಳಿದಾಗ ಅವರಿಗೆ ಸಣ್ಣ ಪುಟ್ಟ ಐಡಿಯಾಸ್ನ ಕೊಡ್ತೀನಿ, ಈ ರೀತಿ ಮಾಡಿ ಅಂತ. ನೋಡಿ ಇವಾಗ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಮಾರ್ಕ್ ಮಾಡಿ ನಾವು ವರ್ಕ್ ಮಾಡಿರೋದ್ರಿಂದ ನೀಟಾಗಿ ಸೆಂಟ್ರಿಗೆ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಂಡು ನೀಟಾಗಿ ಅದನ್ನು ಸೆಂಟ್ರಿಗೆ ಇಟ್ಕೊಂಡು ನೋಡಿ ಈ ರೀತಿ ಸೆಂಟ್ರಿಗೆ ಇಟ್ಕೋಬೇಕು. ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ನಾವು ಬ್ಯಾಕ್ ಪಾರ್ಟಿಗೆ ಪ್ಯಾಚ್ ಬರೋ ರೀತಿ ಮಾಡ್ತಿದ್ದೀನಿ, ಯಾಕೆಂದರೆ ಒಂದು ಸ್ವಲ್ಪ ಪ್ಯಾಚು ಕುಟ್ಕೋಬೇಕಾಗತ್ತೆ ಸ್ಲೀವ್ಸಿಗೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಬ್ಯಾಕಿಗೆ ಕೊಟ್ಕೊಳ್ಳೋ ರೀತಿ, ಯಾಕೆಂದರೆ ನಾನು ಫ್ರಂಟ್ನ ಮೊದಲಿಗೆ ನಾನು ಅದನ್ನು ಶೇಪ್ ಕೊಟ್ಕೊಂಡಿರೋದ್ರಿಂದ ಬ್ಯಾಕಿಗೆ ಪ್ಯಾಚ್ ಬರೋ ರೀತಿ ಇಟ್ಕೊಂಡಿದ್ದೀನಿ, ಈ ಕಡೆಗೆ ಇಟ್ಕೊಂಡಿದ್ದೀನಿ. ಅಲ್ಲಿಗೆ ಸ್ವಲ್ಪ ಒಂದಿಷ್ಟು 2 ಇಂಚಷ್ಟು ಪ್ಯಾಚ್ ಕೊಡಿಸ್ಕೊಳ್ಳುತ್ತೆ ಸ್ಲೀವ್ಸ್ಗೆ ಕೊಟ್ಕೋಬೇಕು ನಾವು ಅದನ್ನು ನೋಡಿ. ಈ ರೀತಿ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಒಂದು ಸೈಡ್ ಪ್ಯಾಚ್ ಬರಲ್ಲ, ಒಂದು ಸೈಡ್ ಪ್ಯಾಚ್ ಬರುತ್ತೆ. ಬ್ಯಾಕ್ ಸೈಡಿಗೆ ಪ್ಯಾಚ್ನ ಕೊಟ್ಕೋತೀನಿ. ಅದು ಸೆಂಟ್ರಿಗೆ ಬರಬೇಕು ಅಂದರೆ ನಾವು ಒಂದು ಸೈಡ್ ಪ್ಯಾಚ್ ಕೊಟ್ಕೊಳ್ಳೇಬೇಕಾಗತ್ತೆ, ವರ್ಕ್ ಮಾಡಿರೋ ಬ್ಲೌಸ್ ಆಗಿರೋದ್ರಿಂದ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡಿಕೊಂಡೆ. ಆದಷ್ಟು ಈ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ, ಯಾಕೆಂದರೆ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸಾಕಾಗದೇ ಇದ್ದರೆ ಕಷ್ಟ ಆಗುತ್ತೆ ಅಂತ ಈ ರೀತಿ ಎಕ್ಸ್ಟ್ರಾ ಬಿಟ್ಕೊಂಡು ನಾನು ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ. ಇದನ್ನು ಕೂಡ ಅಷ್ಟೇ ಈ ರೀತಿ ನಾನು ಯಾವ ರೀತಿ ಇಟ್ಕೋತಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು. ಆ ರೀತಿ ಇಟ್ಕೋಬೇಕು ನೀಟಾಗಿ ಮೊದಲಿಗೆ. ಆ ರೀತಿ ಇಟ್ಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಿರ್ತೀರಾ, ನೀವು ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀರಾ ಅಂತ. ನಾನು ಆದಷ್ಟು ವರ್ಕ್ ಬ್ಲೌಸನ್ನೆಲ್ಲ ಇದೇ ರೀತಿ ಕಟ್ ಮಾಡ್ತೀನಿ. ಲೈನಿಂಗ್ನ ಮೊದಲಿಗೆ ಕಟ್ ಮಾಡಿಕೊಂಡು ಆಮೇಲೆ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ತೀನಿ ನೋಡಿ. ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಮೇಲ್ಗಡೆ ಕೂಡ ಸ್ವಲ್ಪ ಒಂದು ಅರ್ಧ ಇಂಚು ಹೊಲಿಗೆಗೆ ಹೋಗಬೇಕು, ಆ ರೀತಿ ಇಟ್ಕೋತೀನಿ ನೋಡಿ. ಆ ರೀತಿ ಇಟ್ಕೊಂಡು ನಾನು ನೆಕ್ಕನ್ನೆಲ್ಲ ನೀಟಾಗಿ ವರ್ಕ್ ಮಾಡಿರ್ತೀವಲ್ಲ, ಏನು ವರ್ಕ್ ಮಾಡಿರ್ತೀವಿ ಅದನ್ನು ಸೆಂಟ್ರಿಗೆ ಮಾಡಿಕೊಂಡು ಮಧ್ಯೆ ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನು ನೀಟಾಗಿ ಹೊಲಿಗೆನ ಹಾಕ್ಬಿಟ್ಟು ಉಲ್ಟಾ ಮಾಡಿದ್ರೆ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋತೀನಿ ಅಷ್ಟೇ. ತುಂಬಾ ಈಸಿಯಾಗಿರುತ್ತೆ. ಆದರೆ ಸ್ವಲ್ಪ ಸೆಂಟ್ರಿಗೆ ಕೂರಿಸ್ಕೋಬೇಕಾದ್ರೆ ನಾವು ಜೋಪಾನವಾಗಿ ಅದನ್ನು ನೀಟಾಗಿ ಸೆಂಟ್ರಿಗೆ ಕೂರಿಸ್ಕೋಬೇಕು. ಇವಾಗ ನೋಡಿ ಫ್ರಂಟ್ ಪಾರ್ಟು ಕೂಡ ಕಟ್ ಮಾಡ್ಕೊತಿದ್ದೀನಿ
ನೋಡಿ ಈ ರೀತಿ ಸೆಂಟ್ರಿಗೆ ನೀಟಾಗಿ ಇಟ್ಕೋಬೇಕಾಗತ್ತೆ ಕಟ್ಟಿಂಗ್ ಮಾಡಬೇಕಾದ್ರೆ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಉಳಿದ್ರೆ ಅದನ್ನು ಕಟ್ ಮಾಡ್ಕೋಬೋದು. ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋತಿದ್ದೀನಿ. ತುಂಬಾ ಈಸಿ ಇರುತ್ತೆ ನಾನು ಕಟ್ಟಿಂಗ್ ಮಾಡೋ ರೀತಿ ಅಂತ ನಾನು ಅನ್ಕೋತೀನಿ. ತುಂಬ ಜನ ಒಬ್ಬೊಬ್ಬರು ಒಂದೊಂದು ರೀತಿ ಕಟ್ಟಿಂಗ್ ಮಾಡ್ತಾರೆ. ಒಬ್ಬರು ಫ್ರಂಟ್ ಟು ಬ್ಯಾಕು ಒಂದೇ ಸಲ ಕಟ್ ಮಾಡ್ತಾರೆ. ಒಬ್ಬೊಬ್ರದ್ದು ಕಟ್ಟಿಂಗು ಸ್ಟಿಚ್ಚಿಂಗ್ಗೆ ಯಾವುದೇ ಆಗಲಿ ಒಂದೊಂದು ರೀತಿ ಇರುತ್ತೆ. ಆದಷ್ಟು ನಿಮಗೆ ವೀಡಿಯೋಸ್ನ ನೋಡ್ತಿರೋರು ಯಾವುದೇ ವೀಡಿಯೋಸ್ನ ನೋಡಿ ಪೂರ್ತಿ ನೋಡಿದಾಗ ನಿಮಗೊಂದಷ್ಟು ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ. ಯಾವುದೇ ರೀತಿ ಭಯ ಇಲ್ಲದೇ ಕಟ್ ಮಾಡ್ಬೋದು ನೀವು. ನಿಮಗೊಂದಷ್ಟು ಐಡಿಯಾ ಬರುತ್ತೆ. ಈಗ ಪೂರ್ತಿ ವೀಡಿಯೋನ ನೋಡಿದಾಗ ಅದರಲ್ಲಿ ಒಂದು ಸಣ್ಣ ಪುಟ್ಟದ್ದು ಯಾವುದಾದ್ರು ಒಂದು ಟಿಪ್ಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೂರ್ತಿ ವೀಡಿಯೋನ ನೋಡಿ ಆದಷ್ಟು ತಾಳ್ಮೆಯಿಂದ ವೀಡಿಯೋನ ನೋಡಿದಾಗ ನಿಮಗೂ ಕೂಡ ಅದರಲ್ಲಿ ಏನೋ ಒಂದು ಅರ್ಥ ಆಗಿ ಅದನ್ನು ಮಾಡ್ಬೋದು. ಈ ರೀತಿ ಮಾಡ್ಬೋದಿತ್ತು, ಅವ್ರು ಈ ರೀತಿ ಮಾಡಿದ್ದಾರೆ, ಇವ್ರು ಈ ರೀತಿ ಮಾಡಿದ್ದಾರೆ, ನಾವು ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ಬೋದು ಅನ್ನೋದು ಐಡಿಯಾ ಬರುತ್ತೆ. ಅದನ್ನು ಬಿಟ್ಟು ತಾಳ್ಮೆನೇ ಇಲ್ಲದೇ ಅದನ್ನು ಅರ್ಧ ನೋಡಿ ಅದೇನೋ ನನ್ನ ತಲೆಗೆ ಹೋಗಲಿಲ್ಲ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಲೆಗೆ ಹೋಗೋದೇ ಇಲ್ಲ. ಪೂರ್ತಿ ವೀಡಿಯೋನ ನೋಡಿ ಕೆಲವೊಂದಷ್ಟು ನಿಮಗೂ ಕೂಡ ಅನುಭವ ಆಗುತ್ತೆ. ಒಂದಷ್ಟು ವೇಸ್ಟ್ ಬಟ್ಟೆ ಸಣ್ಣ ಪುಟ್ಟ ಪೀಸ್ನ ತಗೊಂಡು ಕಟ್ ಮಾಡಿ ಅಂತ ಹೇಳ್ತೀನಿ.